ಸೋಲಿಲ್ಲದ ಸರದಾರ, ಶಿಕ್ಷಕರ ಕಣ್ಮಣಿ, ಶಿಕ್ಷಕರ ಆಶಾಕಿರಣ ಹಾಗೂ ಸ್ನೇಹಜೀವಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಲಾಯಿತು. ಈ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಪಿ.ಎಂ. ಹರೀಶ್, ವೃತ್ತಿ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎ. ಅಶ್ವಥ್ ನಾರಾಯಣ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಖಜಾಂಚಿ ನಾರಾಯಣಸ್ವಾಮಿ, ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಚಂದ್ರು ಹಾಗೂ ರಮೇಶ್ ಅವರು ಶುಭಾಶಯ ತಿಳಿಸಿದರು. ಪುಟ್ಟಣ್ಣ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಗೆ ಶಕ್ತಿ ದೊರೆಯಲಿ ಎಂದು ಹಾರೈಸಿದರು. ಈ ದಿನ ನಮ್ಮ ಶಿಕ್ಷಕರ ಸ್ನೇಹಿ, ಶಿಕ್ಷಕರಂದರೆ ಅವ್ರಿಗೆ ತುಂಬ ಪ್ರಾಣ. ಪುಟ್ಟಣ್ಣವ್ರಿಗೆ ನನ್ನ ಹೆಸರು ಅಶ್ವಥ್ ನಾರಾಯಣ ಅಂತೇಳಿ, ಏನು ವೃತ್ತಿ ಶಿಕ್ಷಣ ಅಂತ ಒಂದು ಹೈಸ್ಕೂಲ್ ವಿಭಾಗದಲ್ಲಿ ಬರುತ್ತೆ. ಆನೇಕಲ್ ತಾಲೂಕಿನ ವೃತ್ತಿ ಶಿಕ್ಷಣ ಸಂಘದ ಅಧ್ಯಕ್ಷನು ನಾನು. ಈ ದಿನ ನಾವು ಶಾಲೆಗಳಲ್ಲಿ ನಮ್ಮ ಹುದ್ದೆ ನೇಮಕಾತಿ ಆಗಿರ್ಬೋದು, ಆದರೆ ಅದು ಅನುದಾನಕ್ಕೆ ಒಳಪಟ್ಟು ಇವತ್ತು ನಾವು ಶಾಲೆಯಲ್ಲಿ ಉಳ್ಕೊಂಡು ಇವತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ವೃತ್ತಿ ಶಿಕ್ಷಕರು ಎಲ್ಲರೂ ಇವತ್ತು ಶಾಲೆಯಲ್ಲಿ ಉಳ್ಕೋಬೇಕಾದ್ರೆ ಮೂಲ ಕಾರಣ ಪುಟ್ಟಣ್ಣವರು. ನಮ್ಮ ಹುದ್ದೆಗಳನ್ನು ಸರ್ಕಾರ ಮಟ್ಟದಲ್ಲಿ ಅದು ರದ್ದಾಗಿತ್ತು, ಆದರೆ ನಮ್ಮನ್ನು ಮ್ಯಾನೇಜ್ಮೆಂಟ್ ನೇಮಕಾತಿ ಆಗಿತ್ತು. ಆ ನೇಮಕಾತಿ ಆಗಿದ್ದರೂ ನಮಗೆ ಅನುದಾನಕ್ಕೆ ಒಳಪಡೋಕ್ಕೆ ಯಾವುದೇ ಒಂದು ಆದೇಶಗಳನ್ನು ಇರಲಿಲ್ಲ. ಅಂತಹ ಸಮಯದಲ್ಲಿ ಪುಟ್ಟಣ್ಣರು ನಿರಂತರ ಹೋರಾಟದ ಫಲವಾಗಿ ಇವತ್ತು ನಾವು ಶಾಲೆಯಲ್ಲಿ ಉಳ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಈ ಸಂದರ್ಭದಲ್ಲಿ ಇಡೀ ನಮ್ಮ ವೃತ್ತಿ ಶಿಕ್ಷಣ ಶಿಕ್ಷಕರು ರಾಜ್ಯದಲ್ಲಿ ಇವತ್ತು ನೆಮ್ಮದಿಯಾಗಿರಬೇಕು, ಅವರಿಗೆ ಅನುದಾನಕ್ಕೆ ಒಳಪಡಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಪುಟ್ಟಣ್ಣವರು. ಹಾಗಾಗಿ ಪುಟ್ಟಣ್ಣವರು ಇನ್ನೂ 100 ವರ್ಷಗಳ ಕಾಲ ಚೆನ್ನಾಗಿ ಬದುಕಲಿ, ಅವ್ರ ಫ್ಯಾಮಿಲಿ ಮತ್ತು ಅವರ ಒಂದು ಆರೋಗ್ಯ ಚೆನ್ನಾಗಿರಲಿ ಅಂತ ಎಲ್ಲ ನಮ್ಮ ರಾಜ್ಯದ ವೃತ್ತಿ ಶಿಕ್ಷಣ ಶಿಕ್ಷಕರ ಪರವಾಗಿ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮೇಡಮ್. ಅಜಾತಶತ್ರು, ಸ್ನೇಹಮವಿ, ಶಿಕ್ಷಕರ ಕಣ್ಮಣಿ, ಸೋಲಿಲ್ಲದ ಸರದಾರ ಆದಂತಹ ನಿಮ್ಮ ನೆಚ್ಚಿನ ಪುಟ್ಟಣ್ಣಜಿಯವರ ಹುಟ್ಟುಹಬ್ಬ. ಇದು ಅವರ ಹುಟ್ಟುಹಬ್ಬ ಅಲ್ಲ, ಶಿಕ್ಷಕರ ಹುಟ್ಟುಹಬ್ಬವೆಂದೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನು ಕಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಚ್ಚಿನ ಮೆಚ್ಚಿನ ನಾಯಕರಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರೇ ಸನ್ಮಾನ್ಯ ಪುಟ್ಟಣ್ಣವರು. ಅದರಲ್ಲೂ ಕೂಡ ನಮ್ಮ ಆನೇಕಲ್ ತಾಲೂಕಿನ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ರಾಜ್ಯ ಪರಿಷತ್ ಮೆಂಬರ್ ಎಲ್ಲ ಸರ್ವ ಸದಸ್ಯರು ಈ ದಿನ ಬಂದು ಸಂತೋಷವಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ನಾವು ಆಚರಣೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಅಂತಹವರು ಇನ್ನೂ 100 ಕಾಲ ಇರಬೇಕು ಅಂತ ಎಲ್ಲರ ಸಮ್ಮುಖದಲ್ಲಿ ನಾನು ಇದನ್ನು ಕೇಳ್ಕೊಳ್ತೇನೆ.